ಉದಾಹರಣೆಗಳು ಸುರೇಂದ್ರ, ದೇವೇಶ, ನರೇಂದ್ರ, ಗಣೇಶ, ಚಂದ್ರೋದಯ, ಸೂರ್ಯೋದಯ, ಸುರೇಂದ್ರ. ಸುರ ಪ್ಲಸ್ ಇಂದ್ರ ಸುರೇಂದ್ರ. ರ ಗೆ ಆ ಬರುತ್ತೆ, ಈಗೆ ಈನೇ ಬರುತ್ತೆ. ಸುರೇಂದ್ರ. ಆ ಮತ್ತೆ ಈ ಪರವಾಗಿ ಎ ಬರುತ್ತೆ. ರ ಬದಲಾಗಿ ರೇ. ರೇ. ಇದಕ್ಕೆ ಗುಣಸಂಧಿ ಎಂದು ಕರೆಯುವುದು. ಸುರೇಂದ್ರ. ಸುರೇಂದ್ರ. ದೇವೇಶ ಪದವಿಭಾಗ ಮಾಡಿದಾಗ ದೇವ ಪ್ಲಸ್ ಈಶ. ವಾಗೆ ಆ ಬಂದಿದೆ, ಹೀಗೆ ಈನೇ ಇದೆ. ಆ ಮತ್ತೆ ಈ ನಡುವೆ ಸಂಧಿ ಕಾರ್ಯ ನಡೆದಾಗ ಎ ಬರುತ್ತೆ. ದೇವೇಶ. ಆ ಈ ಬದಲಾಗಿ ಎ. ಆ ಈ ಬದಲಾಗಿ ಎ. ವಾ ಬದಲಾಗಿ ವೇ ಬಂದಿದೆ. ದೇವೇಶ. ಇದನ್ನು ಗುಣಸಂಧಿ ಇರುತ್ತದೆ. ನರೇಂದ್ರ, ನರ ಪ್ಲಸ್ ಇಂದ್ರ, ನರೇಂದ್ರ. ಲೌಡ್ಲಿ. ನರ ರಾ ಸ್ವರದಲ್ಲಿ ರ ನಲ್ಲಿ ಆ ಸ್ವರ ಸೇರಿದೆ, ರಾನಲ್ಲಿ ಆ ಸ್ವರ ಸೇರಿದೆ. ಈಗ ಈನೇ ಇದೆ. ಹೀಗೆ ಈನೇ ಇದೆ. ನರೇ ಆ ಮತ್ತೆ ಈ ನಡುವೆ ಸಂಧಿ ಕಾರ್ಯ ನಡೆದಾಗ ಆ ಮತ್ತೆ ಈ ನಡುವೆ ಸಂಧಿ ಕಾರ್ಯ ನಡೆದಾಗ ಎ. ನರೇಂದ್ರ. ಇದನ್ನು ಗುಣಸಂಧಿ. ರ ಅಕ್ಷರ ಇದ್ದಿದ್ದು ಏನಾಯ್ತು ಇಲ್ಲಿ? ರಾ ಅಕ್ಷರ ಇದ್ದಿದ್ದು ರೇ. ನರೇಂದ್ರ. ನರೇಂದ್ರ. ಗುಣಸಂಧಿ ಎನ್ನುವುದು. ಗಣೇಶ, ಗಣ ಪ್ಲಸ್ ಈಶ, ಗಣೇಶ. ನಾಗೆ ಆ ಸ್ವರ ಇದೆ, ಹೀಗೆ ಈ ಸ್ವರನೇ ಸೇರಿದೆ. ಗಣೇಶ. ಅ ಈ ನಡುವೆ ಸಂಧಿ ಕಾರ್ಯ ನಡೆದಾಗ ಆ ಮತ್ತೆ ಈ ನಡುವೆ ಸಂಧಿ ಕಾರ್ಯ ನಡೆದಾಗ ಎ ಆಗಿದೆ. ನ ಇದ್ದಿದ್ದು ನೇ ಆಗಿದೆ. ಗಣೇಶ. ಇದಕ್ಕೆ ಗುಣಸಂಧಿ ಎನ್ನುವರು. ಚಂದ್ರೋದಯ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಚಂದ್ರ. ಗ್ರಾಕೆ ಆ ಬಂದಿದೆ, ಊಗೆ ಊನೇ ಬಂದಿದೆ. ಊ ಮತ್ತೆ ಅ ಮತ್ತೆ ಆ ಮತ್ತೆ ಊ ನಡುವೆ ಸಂಧಿ ಕಾರ್ಯ ನಡೆದಾಗ ಓ ಬಂದಿದೆ. ದ್ರ ಇದ್ದಿದ್ದು ದ್ರೋ ಆಗಿದೆ. ಚಂದ್ರೋದಯ. ಗುಣಸಂಧಿ. ಸೂರ್ಯೋದಯ ಪದ ವಿಭಾಗ ಮಾಡಿದಾಗ ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಯಾ ಸ್ವರದಲ್ಲಿ ಆ ಸ್ವರ ಸೇರಿದೆ, ಊಗೆ ಊದೆ ಇದೆ. ಎರಡು ಆ ಮತ್ತೆ ಊ ನಡುವೆ ಸಂಧಿ ಕಾರ್ಯ ನಡೆದಾಗ ಓಕಾರ ಪರವಾಗಿ ಬರುತ್ತೆ. ಓಕಾರ ಪರವಾಗಿ ಬರುತ್ತೆ. ರಿಯ ಇದ್ದಿದ್ದು ಯಾ ಇದ್ದಿದ್ದು ರಿಯೋ ಆಗುತ್ತೆ. ಸೂರ್ಯೋದಯ.